ಇವತ್ತು ನಾನು ಕಾಂಗ್ರೆಸ್ ಪಾರ್ಟಿಗೆ ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತೇನೆ. ನಾನು ಆರಂಭದಲ್ಲಿ ನಾವು ಇವತ್ತು ಗಂಟಾ ಘೋಷವಾಗಿ ಹೇಳ್ತಾ ಇದ್ದೇವೆ, ಗಂಟಾ ಘೋಷವಾಗಿ ನಾವು ಹೇಳ್ತಾ ಇದ್ದೇವೆ, ನಾವು ಭಾರತೀಯ ಜನತಾ ಪಾರ್ಟಿಯವರು ಸ್ವಂತ ಬಲದ ಮೇಲೆ 370ಕ್ಕಿಂತ ಹೆಚ್ಚು ಸೀಟನ್ನು ಗಳಿಸಿ NDA 400 ಸೀಟುಗಳನ್ನು ಗಳಿಸಿ ಅಧಿಕಾರಕ್ಕೆ ಬರ್ತೇವೆ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾರೆ. ನಮ್ಮ ಪ್ರಧಾನಮಂತ್ರಿ ಮತ್ತು ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ನರೇಂದ್ರ ಮೋದಿ ಅವರು. ನಾನು ಕಾಂಗ್ರೆಸ್ ಪಾರ್ಟಿಯವರಿಗೆ ಕೇಳ್ತೇನೆ, ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು? ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಇದ್ದಾರಾ ಕಾಂಗ್ರೆಸ್ ಪಾರ್ಟಿಗೆ? ಯಾವ ಪಕ್ಷಕ್ಕೆ ಒಬ್ಬ ನಾಯಕನನ್ನು ಹುಡುಕೊಳ್ಳುವಂತಹ ಯೋಗ್ಯತೆ ಇಲ್ಲ. ಅವರು ದೇಶವನ್ನು ಹೇಗೆ ಆಳ್ತಾರೆ ಎನ್ನುವಂಥದ್ದನ್ನು ನಾವು ವಿಚಾರ ಮಾಡಬೇಕಾಗಿದೆ ಸ್ನೇಹಿತರೆ. ರಾಹುಲ್ ಬಾಬಾನ ಹೆಸರು ಹೇಳಿದ್ರೆ ಉಳಿದವರು ಒಪ್ಪುದಿಲ್ಲ, ಉಳಿದವರು ಯಾರೋ ಒಬ್ಬರಿಗೊಬ್ಬರು ಯಾರು ಒಪ್ಪುದಿಲ್ಲ. ಇವತ್ತು ಒಂದು ನಿರ್ಣಾಯಕ ನಾಯಕತ್ವ ಹೊಂದಿರುವಂತದ್ದು ಭಾರತೀಯ ಜನತಾ ಪಾರ್ಟಿ ಆದ್ರೆ, ವಾಯನಾಡಿಗೆ ಕಾಂಗ್ರೆಸ್ ಪಾರ್ಟಿಯ ದುಸ್ಥಿತಿ ಹೇಗಿದೆ ಅಂದ್ರೆ, ವಾಯನಾಡಿಗೆ ಏನು ಏನಿ ಕ್ಯಾಮ್ರಾದವ ಸ್ವಲ್ಪ ನೋಡಪ್ಪ, ಸರಿ ಮಾಡೋದನ್ನ ಈ ಕಡೆ ನಿಂತಾವ, ಸರಿ ಮಾಡೋದ ಸೌಂಡ್ ಇಲ್ಲ. ಸ್ಕ್ರೀನ್ ಸರಿ ಮಾಡ್ರಿ ಬಾಬರು. ಸ್ಕ್ರೀನ್ ಈಗ ಶುರು ಮಾಡ್ತೀವಿ, 1-2 ನಿಮಿಷ ಅಂತರ ತಿಂದೇರಿ. ಹುಬ್ಬಳ್ಳಿ ಶಾಮಿ ಅಂದವರು ಸ್ನೇಹಿತರೆ, ನನಗೆ ನಿನ್ನೆ ಸಂತೋಷ್ ಲಾಡ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಕಳಸಾ ಬಂಡೂರಿ ಯಾಕೆ ಮಾಡಲಿಲ್ಲ ಅಂತ ಹೇಳಿ. ಲಾಡ್ ಅವರೇ, ಕಳಸಾ ಬಂಡೂರಿಗೆ ನಿಮ್ಮ ಸರ್ಕಾರ ಕುಡಿಯೋ ನೀರು ಕೊಡಲಾರದೆ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಸರ್ಕಾರ ಟ್ರಿಬ್ಯುನಲ್ ಕೊಟ್ಟಿತ್ತು. ಟ್ರಿಬ್ಯುನಲ್ ಕೊಟ್ಟು ವರದಿ ಬರಲಾರ್ದಂಗೆ ಮಾಡಿತ್ತು. ಅವರಿಗೆ ನ್ಯಾಯಾಧೀಶರನ್ನ ನೇಮಿಸಿರ್ಲಿಲ್ಲ. ನ್ಯಾಯಾಧೀಶರು ನೇಮಿಸಿದ ಮೇಲೆ ಅವರಿಗೆ ಆಫೀಸ್ ಕೊಟ್ಟಿರಲಿಲ್ಲ, ಸ್ಟಾಫ್ ಕೊಟ್ಟಿರಲಿಲ್ಲ. ಅದನ್ನೆಲ್ಲವೂ ಕೊಟ್ಟು 4 ವರ್ಷದಲ್ಲಿ ನಾವು ವರದಿಯನ್ನು ತರಿಸ್ಕೊಂಡಿವಿ. ವರದಿ ತರಿಸ್ಕೊಂಡಾಗ ಅವಾರ್ಡ್ ತರಿಸ್ಕೊಂಡಿವಿ. ಅವಾರ್ಡ್ ತರಿಸ್ಕೊಂಡಾಗ ಏನ್ ಹೇಳಿದ್ರಿ ನೀವು? ಗೆಜೆಟ್ ನೋಟಿಫಿಕೇಶನ್ ಆಗುದಿಲ್ಲ ಅಂತ. ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ. ನಮ್ಮ ಸಿದ್ದರಾಮಯ್ಯನವರು ಅರಿವು ಜಾಸ್ತಿ ಆಗಿರ್ಬೇಕು, ಪರಿಸರ ಇಲಾಖೆ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಅಂತ ಹೇಳಿದ್ರು. ಆದ್ರೆ ನರೇಂದ್ರ ಮೋದಿ ಸರ್ಕಾರ ಪರಿಸರ ಇಲಾಖೆ ಕ್ಲಿಯರೆನ್ಸ್ ಅನ್ನು ಕೊಟ್ಟಿದೆ. ಅದಾದ ನಂತರ ವಿಸ್ತೃತ ಯೋಜನಾ ವರದಿ DPR ಕಳಿಸಿದ್ರು. ಆ DPR ಅನ್ನು ಒಪ್ಪಿಕೊಂಡಿರುವಂತದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಅದಾದ ನಂತರ ಈಗ 55 ಎಕರೆ ಥಿಕ್ ಫಾರೆಸ್ಟ್ ಅನ್ನ, ಅತ್ಯಂತ ದೊಡ್ಡ ಮಟ್ಟದ ಫಾರೆಸ್ಟ್ ಅನ್ನ ನಾವು ಇವತ್ತು ಅರಣ್ಯವನ್ನ ತೆಗಿಬೇಕಾಗಿದೆ. ನಮ್ಮ ಮನೆ ಮುಂದಿನ ಒಂದು ಗಿಡ ಕಟ್ ಮಾಡಬೇಕಾದ್ರೆ ಹಂಗ ಮಾಡಿದ್ರೆ ಫಾರೆಸ್ಟ್ ದವರು ಬಂದು ಕ್ರಮ ತೆಗೆದುಕೊಳ್ತಾರೆ. ಈಗ ಅದು ಫಾರೆಸ್ಟ್ ಅಡ್ವೈಸರಿ ಕಮಿಟಿ ಮುಂದೆ ಹೋದಾಗ ಅಲ್ಲಿ ಹುಲಿಯ ತಾಣ, ಟೈಗರ್ ಇದು ಇದೆ ಅನ್ನುವಂಥದ್ದು ಗೊತ್ತಾಯ್ತು, ಕಾರಿಡಾರ್. ಹಾಗಾಗಿ ಅದನ್ನ ಇವತ್ತು ಟೈಗರ್ ಕಾರಿಡಾರ್ ದಿಂದ ಇವತ್ತು
ವೈಲ್ಡ್ ಲೈಫ್ ಬೋರ್ಡ್ಗೆ ಹೋಗಿದೆ, ಅಲ್ಲಿಂದ ಕ್ಲಿಯರ್ ಮಾಡಿಸಿ ಕೊಡ್ತೀವಿ. ಆದ್ರೆ ನಿಮ್ಮ ಸೋನಿಯಾ ಗಾಂಧಿ ಏನ್ ಹೇಳಿದ್ರು ನೆನಪಿಟ್ಕೋರಿ, ಕರ್ನಾಟಕಕ್ಕೆ ಒಂದು ಹನಿ ನೀರನ್ನು ಕೊಡಲ್ಲ ಅದ ಇದು ಅಂತ ಹೇಳಿದವರು ನೀವು ನಮಗೂ ಪಾಠ ಮಾಡ್ಲಿಕ್ಕೆ ಬರ್ತೀರಿ. ಅದೇ ರೀತಿ ಇವತ್ತಿನವರೆಗೆ ನಾವು ಕಟ್ಟಿದಂತ ಕಾಲುವೆಗೆ ಕಲ್ಲನ್ನು ಹಾಕಿದಂಥವ್ರು, ನಾವು ತಡೆಗೋಡೆ ಕಟ್ಟಿದಂಥವ್ರು ಕಾಂಗ್ರೆಸ್ ಪಾರ್ಟಿಯವರು. ಪಾಪದ ಮೇಲೆ ಪಾಪವನ್ನು ಮಾಡಿದಂಥವ್ರು ಇವತ್ತು ಕಳಿಸದ್ದು ಪ್ರಾಜೆಕ್ಟ್ ರಿಪೋರ್ಟ್ ಕಳಿಸಿದ್ದಾರೆ. ಬಂಡೂರಿಯ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ಇನ್ನೂ ಕಳಿಸಲಾರದಂತ ಪಾಪತನ ಯಾರಾದರೂ ಮಾಡಿದ್ರೆ, ಒಂದು ಹನಿ ನೀರು ಕೊಡಲ್ಲ ಅನ್ನುವಂತ ಮಾತು ಯಾರಾದರೂ ಹೇಳಿದ್ರೆ ಅದು ಸೋನಿಯಾ ಗಾಂಧಿ ಮತ್ತು ಕಾಂಗ್ರೆಸ್ ಸರ್ಕಾರ. ಪ್ರತಿ ಹಂತದಲ್ಲಿಯೂ ಕಳಸಾ ಬಂಡೂರಿಗೆ ಮಹದಾಯಿಗೆ ಅನ್ಯಾಯ ಮಾಡಿದಂತಹ ಕಾಂಗ್ರೆಸ್ ಪಾರ್ಟಿ ಇವತ್ತು ನಮಗ್ ಕೇಳ್ತಾ ಇದೆ. ನಾನು ಪ್ರತಿಬದ್ಧತೆಯಿಂದ ಹೇಳ್ತಾ ಇದ್ದೇನೆ, ಭಾರತೀಯ ಜನತಾ ಪಾರ್ಟಿ ಇವತ್ತೇನು ಫಾರೆಸ್ಟ್ ಕ್ಲಿಯರೆನ್ಸ್ ಒಂದು ಉಳಿದಿದೆ ಅದನ್ನು ನಾವೇ ಮಾಡ್ತೀವಿ, ನೀವು ಮಾಡೋದಕ್ಕೆ ನೀವು ಎಲ್ಲಿ ವಿರೋಧ ಇಲ್ಲ ಕಾಂಗ್ರೆಸ್ನವರೇ ಅನ್ನುವಂತ ಮಾತನ್ನು ಹೇಳ್ತೇನೆ ನಾನು. ನಮಗೆ ಬದ್ಧತೆ ಇದೆ, ನಿಮಗೆ ಬದ್ಧತೆ ಇಲ್ಲ. ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯದಲ್ಲಿ ಜಗಳ ಹಚ್ಚುವುದೇ ಕಾಂಗ್ರೆಸ್ ಪಾರ್ಟಿಯ ಕೆಲಸ. ಆದ್ದರಿಂದ ಇವತ್ತು ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ, ಇವು ಯಾವುದೇ ಒಂದು ಈ ರೀತಿಯ ಕ್ಷುಲ್ಲಕ ಆರೋಪಗಳಿಗೆ ಅನೇಕ ರೀತಿಯ ಆರೋಪಗಳನ್ನು ಮಾಡುವುದೇ ಇವತ್ತು ಕಾಂಗ್ರೆಸ್ಸಿನ ಕೆಲಸ ಆಗಿದೆ. ಇವ್ರ ಕಾಲದಲ್ಲಿ ಸನ್ಮಾನ್ಯ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ದೇಶದ ಗೃಹ ಮಂತ್ರಿಗಳು ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ನಾನು ಇಷ್ಟ ಹೇಳ್ತೇನೆ, ನಮ್ಮ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಧಾರವಾಡನ್ನ ಇನ್ನೊಂದು ಮಟ್ಟಕ್ಕೆ ಎತ್ತರಿಸಿ ಬೆಂಗಳೂರು ನಂತರದ ದೊಡ್ಡ ನಗರ ಅಂತೇನಿದೆ ಅದಕ್ಕೆ ತಕ್ಕಂತೆ ಈ ನಗರದ ಮಟ್ಟವನ್ನು ಬೆಳೆಸಿ ನಾವು ಒಂದು ಪ್ರಬಲವಾದಂತ ಗಟ್ಟಿಯಾದಂತ ಅಭಿವೃದ್ಧಿ ಪರವಾದಂತ ಒಂದು ಜಿಲ್ಲೆಯನ್ನ ಒಂದು ನಮ್ಮ ಹುಬ್ಬಳ್ಳಿ ಧಾರವಾಡನ್ನ ಕಟ್ಟೋಣ ಅನ್ನುವಂತ ಮಾತನ್ನ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.